ಶ್ರೀರಂಗ ಪುರಾಣಿಕರವರೇ, ಶ್ರೀರಂಗ ಕುಲಕರ್ಣಿಯವರೇ, ಎಲ್ಲರಿಗೆ ನನ್ನ ನಮಸ್ಕಾರಗಳು. ನಮಸ್ಕಾರಗಳು ಸರ್. ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಮೊಟ್ಟ ಮೊದಲು ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದು ಎದರ ಬಗ್ಗೆ ಮಾತನಾಡಬೇಕೆಂಬುದರ ಬಗ್ಗೆ ನಾ ಯೋಚಿಸಿದೆ. ಇದು ಕನ್ನಡದ ವಿಸ್ಮಯ. ನಾ ತಂದೆಯವರ ಬಗೆಗೆ ಬರೆದ ಪುಸ್ತಕ, ಅದರ ಬಗ್ಗೆ ಮಾತಾಡಬೇಕು, ಅವರ ಸಾಹಿತ್ಯದ ಬಗ್ಗೆ ಮಾತಾಡಬೇಕು, ನನಗೆ ಒಮ್ಮೆ ತಿಳಿಲಿಲ್ಲ. ಕನ್ನಡದ ವಿಸ್ಮಯದಲ್ಲಿ ನಾನು ತಂದೆಯವರ ವ್ಯಕ್ತಿತ್ವದ ಅನೇಕ ಆಯಾಮಗಳನ್ನು ಬಹಿರಂಗಪಡಿಸಿದ್ದೇನೆ, ಅಭಿವ್ಯಕ್ತಿಪಡಿಸಿದ್ದೇನೆ. ಅವರು ಶಿಕ್ಷಕರಾಗಿದ್ದರು, ಸಾಹಿತಿಯಾಗಿದ್ದರು, ಆಡಳಿತಗಾರರಾಗಿದ್ದರು, ವಕ್ತಾರರಾಗಿದ್ದರು. ನಾನು ಇವತ್ತ ನಿಮ್ಮ ಜೊತೆಗೆ ಹಂಚಿಕೊಡುವ ವಿಚಾರಗಳು ಮುಖ್ಯವಾಗಿ ಸಾಹಿತ್ಯಿಕ ವಿಕಸನಕ್ಕೆ ಸಂಬಂಧಿಸಿದವೆ. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ಅವರು ಮೀಟ್ ದ ಆಥರ್ ಎಂಬ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದರು. ಅದರಲ್ಲಿ ಅವರದೇ ಮೊದಲೇ ಭಾಷಣ ಇತ್ತು. ಅವ್ರು ಏನು ಮಾಡಿದ್ರಂದ್ರೆ, ತಮ್ಮ ಸಾಹಿತ್ಯಿಕ ವಿಕಸನದ ವಿವಿಧ ಹಂತಗಳನ್ನು ಕೆಲ ಕವಿತೆಗಳ ಮುಖಾಂತರ ಸ್ಪಷ್ಟಪಡಿಸಿದರು. ಇದನ್ನು ವರ್ಡ್ಸ್ವರ್ತ್ ಅವನ ಸಾಧಾರಣ ಕಾವ್ಯಾತ್ಮಕ ಆತ್ಮಚರಿತ್ರೆ ಇತ್ತು, ಅದನ್ನು ಆಧರಿಸಿ ಅವರು ಆ ಭಾಷಣವನ್ನು ಕೊಟ್ಟರು ಅಂತ ನೀವು ಹೇಳ್ಬೋದು. ಇದರ ಬಗ್ಗೆ ನಾನು ಏನು ಮಾಡ್ತೀನಿ ಅಂದರೆ, ಅವರ ಜೀವನದ ಸಾಹಿತ್ಯಿಕ ಹಂತಗಳನ್ನು ಮತ್ತು ಆ ಹಂತಗಳನ್ನು ಅತಿ ಸ್ಪಷ್ಟವಾಗಿ ಚೆನ್ನಾಗಿ ಅಭಿವ್ಯಕ್ತಿಸುವ ಕವನಗಳನ್ನು ನಿಮ್ಮೆದುರಿಗೆ ಇಡ್ತೇನೆ. ಈ ಕವನಗಳು ತಂದೆಯವರ ಬರೆದ ಶ್ರೇಷ್ಠ ಕವನಗಳಂತೂ ನಾನು ತಿಳಿದುಕೊಂಡಿಲ್ಲ, ಕೆಲವು ಇರಬಹುದು. ಆದರೆ ಅವು ಅವರ ಚೇತನದ ವಿಕಾಸದ ಹಂತವನ್ನು ಸ್ಪಷ್ಟಪಡಿಸುವ ಕವಿತೆಗಳಾಗಿವೆ. ಅವರು 1909ರಿಂದ 1925ರವರೆಗೆ, ಅಂದರೆ SSC ಪಾಸಾಗಿ ಕಾಲೇಜು ಸೇರುವುದರ ಮೊದಲೇ ಕವನಗಳನ್ನು ಬರೆದಿದ್ದರು. ಅವರ ಒಂದು ದೊಡ್ಡ ನೋಟ್ಬುಕ್ ಇತ್ತು, ಅದು ಇನ್ನೂ ನನ್ನ ಕಡೆ ಈಗ ಅದು ಹಾವೇರಿ ಕೊಟ್ಟೇನೆ. ಅದರಲ್ಲಿ 224 ಕವನಗಳಿದ್ದವು. 180 ಇಂಗ್ಲಿಷ್ದಲ್ಲಿತ್ತು, ಬಾಕಿಯು ಕನ್ನಡದಲ್ಲಿತ್ತು. ಭಕ್ತಿ ಗೀತಗಳಿಂದ ಅವರು ಕನ್ನಡದಲ್ಲಿ ಕಾವ್ಯ ರಚನೆ ಪ್ರಾರಂಭಿಸಿದರು. ಯಾಕಂದ್ರೆ ಮನೆಯಲ್ಲಿ ಧಾರ್ಮಿಕ ವಾತಾವರಣವಿತ್ತು. ಅವರ ತಂದೆ ತಾಯಂದರು ಪಂತ ಬಾಳೆಕುಂದ್ರಿಯವರ ಭಕ್ತರಾಗಿದ್ದರು. ಸಣ್ಣ ತಮ್ಮಪ್ಪ ಅಂತ ಬೆಂಗಳೂರು ಸವಣೂರಿನ್ಯಾಗ ಪೂಜಾರಿ ಇದ್ರು, ಅವ್ರದ್ದು ಸ್ನೇಹ ಬೆಳೆಯಿತು. ಅವರು ಭಜನಗಳನ್ನು ಹಾಡ್ತಿದ್ರು ಪ್ರತಿಯೊಂದು ಸಂಜೆ. ಹೀಗಾಗಿ ಆ ಧಾರ್ಮಿಕ ವಾತಾವರಣದಲ್ಲಿ ಅವರು ಬೆಳೆದರು. ಭಕ್ತಿ ಗೀತಗಳಿಂದ ಪ್ರಾರಂಭವಾದ ಕನ್ನಡ ಕವಿತೆಗಳು ಮುಂದೆ ಅದು ಇಂಗ್ಲಿಷಿಗೆ ಹೊರಟು. ಈ ಕಾಲದಲ್ಲಿ 1925ರವರೆಗೆ ಅವರ ಮೇಲೆ ಇಂಗ್ಲಿಷ್ ಕವನಗಳೇ ಪ್ರಭಾವ ಬೀರಿದ್ದವು. ಇದೆಲ್ಲ ಅನುಕರಣೆಯ ಕಾಲ ಅಂತ ಅನ್ಬಹುದು, ಇಮಿಟೇಷನ್. ಸ್ವಂತಿಕೆಯ ಚಿಹ್ನ ಅಲ್ಲಲ್ಲಿ ಕಾಣಿಸ್ತದೆ, ಆದರೆ ಈ ಕಾಲದ ತಿರುಳು ಅನುಕರಣೆಯಲ್ಲಿ ಇದೆ. 25ರಿಂದ 36ರವರೆಗೆ ನಾವು ಇನ್ನೊಂದು ಹಂತವನ್ನು ಕಾಣ್ತೇವೆ. 1925ರಿಂದ 1931ರವರೆಗೆ ಅವರು ವಿದ್ಯಾರ್ಥಿಯಾಗಿ ಕರ್ನಾಟಕ ಕಾಲೇಜಿನಲ್ಲಿ ಕಳೆದ ಕಾಲ.
1931ರಿಂದ 1936ರವರೆಗೆ ಅವರು ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಒಬ್ಬ ಪ್ರಾಧ್ಯಾಪಕರಾಗಿ ಕಳೆದ ಕಾಲ. ಆದರೆ ಈ ಇಡೀ ಕಾಲದಲ್ಲಿ ಅವರ ಕೆಲವು ಸಾಮಾನ್ಯ ಪ್ರವೃತ್ತಿಗಳನ್ನು ನಾವು ಕಾಣುತ್ತೇವೆ. 25ರಿಂದ 31ರವರೆಗೆ ಅವರ ಕಾವ್ಯದಲ್ಲಿ ನಾವು ಅಂದರೆ ಆ ಹೊತ್ತಿಗೆ ಅವರದು ಖಲೀಲ್ ಜಿಬ್ರಾನ್, W.B. ಯೇಟ್ಸ್, ಜಾರ್ಜ್ ರಸೆಲ್, ಸ್ವಾಮಿ ವಿವೇಕಾನಂದ್, ಟಗೋರ್ ಮತ್ತು ಬೇಂದ್ರೆ ಅವರು ಅರವಿಂದರ ಆರ್ಯ ಮಾಸಿಕದಿಂದ ಆಗಾಗ ಓದಿ ತೋರಿಸುತ್ತಿದ್ದ ಅವತರಣಿಕೆಗಳು ಇವಿಂದ ಅದು ಪ್ರಭಾವಿತರಾಗಿದ್ದರು. ಗೆಳೆಯರ ಗುಂಪು ಅವಾಗ ಏನು ಯೋಚಿಸ್ತಿದ್ದಂದರೆ ಅವರು ಸಾಮೂಹಿಕವಾದ ಜೀವನವನ್ನು ನಾವು ಅದು ಮಾಡಬೇಕು ಅಂತ. ಅಂದರೆ ಸಾಮೂಹಿಕವಾದ ಪಾಕಶಾಲೆ, ಸಾಮೂಹಿಕವಾಗಿ ಅಲ್ಲೇ ಭೋಜನ, ಹೀಗೆಲ್ಲಾನು ಏರ್ಪಡಿಸುವ ಕಲ್ಪನೆ ಇತ್ತು. ಅದು ಮುಂದಾಗಲಿಲ್ಲ, ಆ ಮಾತು ಬೇರೆ. ಸಮರಸವೇ ಜೀವನ ಎಂಬ ಕಲ್ಪನೆ ಅವರ ಮನದಲ್ಲಿ ಆವಾಗಲೇ ಪ್ರವೇಶಿಸಿತು. ಯಾಕೆಂದರೆ ಜೀವನ ಪಾಠಗಳು ಎಂಬ ಪುಸ್ತಕದಲ್ಲಿ ಅವರು ನನ್ನ ತಾಯಿಗೆ ಬರೆದ ಒಂದು ಪತ್ರದಲ್ಲಿ ಅರವಿಂದರ ಯೋಗದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಈ ಕಾಲದಲ್ಲಿ ಅಂದರೆ 31ರಿಂದ 36ರವರೆಗೆ ಮಾತಾಡ್ತಿದ್ದೆ ನಾನು. ಬೇಂದ್ರೆ ಅವರ ಸಹವಾಸ ಅವರಿಗೆ ಸಿಕ್ತು ಪುಣೆಯಲ್ಲಿ. ಆವಾಗ ಅವರಿಬ್ಬರೂ ಕೂಡಿ ಪ್ರತಿದಿನ ಸುನೀತಗಳನ್ನು ರಚಿಸುತ್ತಿದ್ದರು. ಕೆಲವು ವಾರಗಳವರೆಗೆ ಪ್ರತಿದಿನ ಭೇಟಿಯಾಗಿ ಸುನೀತು ರಚಿಸುತ್ತಿದ್ದರು. ಆಮೇಲೆ ಈ ಕಾಲದಲ್ಲಿ ಅವರು ಕೆಲವು ಮಹತ್ವದ ಕವನಗಳನ್ನು ಬರೆದರು. ಕಲೋಪಾಸಕ ಈ ಕವನದಲ್ಲಿ ನಾವು ದೀರ್ಘವಾದ ಕವನ ಸ್ವಲ್ಪ ಕೊಡ್ರಿ. ಈ ಕವನದಲ್ಲಿ ನಾವು ಒಬ್ಬ ಕಲಾವಿದನ ಅವನ ವಿಕಸನದ ವಿವಿಧ ಹಂತಗಳನ್ನು ನಾವು ಕೇಳ್ತೇವೆ. ಅದರಲ್ಲಿ ಮುಖ್ಯ ಅಂಶ ಏನಂದ್ರೆ, ಒಬ್ಬ ವ್ಯಕ್ತಿ ಅನುಭಾವಿಯಾಗುವುದರ ಮೊದಲು ಕಲಾವಿದನೂ ಆಗಿರಬೇಕು ಅಂತ ಒಂದು, ಅಥವಾ ಒಬ್ಬ ಕಲಾವಿದನ ಪರಿವರ್ತನೆ ಇದ್ರೊಳಗಾಗಬೇಕು ಅಂತ, ಅನುಭಾವಿಯಲ್ಲಿ ಆಗಬೇಕು ಅಂತ ಒಂದು ಕಲ್ಪನೆ ಅದು. ಈ ಇಬ್ಬರ ಅನುಭವ ಮತ್ತು ಕಲಾವಿದರ ನಡುವಿನ ಸಂಬಂಧ ಅವರಿಗೆ ಪ್ರೇರೇಪಿಸಿತು. ಯಾಕಂದ್ರೆ ಅವ್ರ ಕನಸು ಬಿದ್ದಿತ್ತು, ಇಮ್ಯಾಜಿನೇಷನ್ ಇಸ್ ದ ಬಾಡಿ ಆಫ್ ಥಾಟ್ ಅಂತ. ಇಲ್ಲಿ ಅಲಾಸ್ಟರ್, ಶೆಲ್ಲೆ ಬರೆದ ಅಲಾಸ್ಟರ್ ಎಂಬ ಕವನದ ಪ್ರಭಾವ ಕಾಣ್ತೇವೆ. ಯಾಕಂದ್ರೆ ಮೊದಲಿನ ಹಂತದಲ್ಲಿ ಕಲಾವಿದನಂತೆ ಇರಬೇಕು, ಆದ್ರೆ ಕಲಾವಿದ ಆಗೋದಿಲ್ಲ, ಕಲಾವಿದನಂತೆ ಇರಬೇಕು ಅಂತ ಅನಿಸ್ತದೆ. ಎರಡನೇ ಹಂತದೊಳಗೆ ಕಲಾವಿದ ಆಗ್ತಾವ. ಮೂರನೇ ಹಂತದೊಳಗೆ ಕಲಾವಿದನಾಗಲು ಎಲ್ಲಕ್ಕೂ ಉತ್ತಮ ದಾರಿ ಯಾವುದು ಎಂಬುದನ್ನು ಶೋಧಿಸ್ತಾನೆ. ನಾಲ್ಕನೇದ್ರೊಳಗೆ ಅವನೇ ಆಂತರಿಕ ಅನುಭವಗಳ ಬಲದಿಂದ ಅನುಭಾವಿ ಆಗ್ತಾನೆ. ಈ ಮೂರನೇ ಹಂತದೇನದ ಯೋಗ್ಯ ಮಾರ್ಗದ ಶೋಧನೆ, ಆವಾಗ ಅವರಿಗೆ ಶೆಲಿದು ಅಲಾಸ್ಟರದ ನೆನಪಾಗ್ತದೆ, ಅದರ ಪ್ರಭಾವ ಕಾಣ್ತೇವೆ. ಆಮೇಲೆ ಇನ್ನೊಂದು ಕವನವೆಂದರೆ ಪತನ. ಪತನ ಅಂದರೆ ನಾವೆಲ್ಲ, ಅಂದರೆ ಮಾನವನೆಂದರೆ ಪತನ ಹೊಂದಿದ ದೇವದೂತ. ನಾವೆಲ್ಲರೂ ಚಿಕ್ಕೆಯ ಮಕ್ಕಳುಗಳು, ಆದರೆ ನಾವು ನಮ್ಮ ದಾರಿಯನ್ನು ತಪ್ಪಿಸಿಕೊಂಡಿದ್ದೇವೆ. ಇದು ಜಾರ್ಜ್ ರಸೆಲನ ಕಲ್ಪನೆ. ಆಮೇಲೆ ಶಕ್ತಿ ವ್ಯಕ್ತಿ ಎಂಬ ಇನ್ನೊಂದು ಕವನಿದೆ. ಅಲ್ಲಿ ಈ ಎರಡು ತತ್ವಗಳ ನಡುವಿನ ಸಂಘರ್ಷದ ಒಂದು ಸಂವಾದವಿದೆ. ಇದು ಟೆನಿಸನ್ನಿನ ದ ಟೂ ವಾಯ್ಸಸ್ ಎಂಬ ಕವನದಿಂದ ಪ್ರಭಾವಿತವಾಗಿದೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಹಂತದಲ್ಲಿ ನಾವು ಅವರ ಸಾಹಿತ್ಯದ ಮೇಲೆ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವವನ್ನು ಕಾಣುತ್ತೇವೆ. ಆಮೇಲೆ ಇಜ್ಜೋಡು ಬಂತು, ಜನನಾಯಕವು ಬಂತು. ಇಲ್ಲಿ ನಾವು ಸಾಮಾಜಿಕ ಪ್ರಜ್ಞೆ ಕಾಣ್ತೇವೆ ಅದರೊಳಗೆ.
ಇಲ್ಲ ಅಂತಿಲ್ಲ. ಆದರೆ ಆಂತರಿಕತೆಯೇ ಈ ಕಾಲದ ಮುಖ್ಯ ವೈಶಿಷ್ಟ್ಯವಾಗಿತ್ತು. ಈ ಆಂತರಿಕತೆಯನ್ನು ಅಭಿವ್ಯಕ್ತಿಸುವ 2 ಕವನಗಳು ಮಹತ್ವಪೂರ್ಣವಾಗಿವೆ. ಮೊದಲನೇದು, ಅದು ಅವರು ಇಂಗ್ಲಿಷ್ನಲ್ಲಿ ಬರೆದ ಕವನ. ಸವಣೂರಿನಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಒಂದಿನ ಏನು ಅನ್ನಿಸ್ತು ಅಂದರೆ, ನಾನು ಊರ ಹೊರಗೆ ಬೆಟ್ಟ ಇತ್ತಲ್ಲಿ, ಆ ಬೆಟ್ಟದ ಮೇಲೆ ಹತ್ತಿದ್ರೆ ನನಗೆ ದೇವರ ಸಾಕ್ಷಾತ್ಕಾರ ಆಗ್ಬಹುದು ಅಂತ ಅನಿಸ್ತು. ಅದಕ್ಕೆ ಅವರು ಬೆಟ್ಟದ ಮೇಲೆ ಹೋದರು. ಅದ್ರ ಬೆಟ್ಟದ ಮೇಲೆ ಹೋದ್ಮೇಲೆ ತುದಿ ಮೇಲೆ ನಿಂತು ಕೂಡಲೇ ಅವ್ರಿಗೇನು ಕಾಣಿಸ್ತು? ನಿಸರ್ಗದ ವಿಸ್ತಾರವೇ ಕಾಣಿತು. 23 ಮೈಲುಗಳಷ್ಟು ದೂರವಿದ್ದ ನದಿಯ ಪ್ರವಾಹನ ಅವಾಗ ಮಿಂಚಿದಂತೆ ಪ್ರವಹಿಸುತ್ತಿತ್ತು, ಕಾಣ್ತಿತ್ತು ಅವರಿಗೆ. ಆವಾಗ ಅವರಿಗೆ ಗೊತ್ತಾಯ್ತು, ನನಗೆ ಇನ್ನೂ ಬಹಳ ದಿವಸ ಕಾಯ್ಬೇಕಾಗ್ತದೆ, ಇಷ್ಟು ಸುಲಭವಾಗಿ ದೇವರು ಕಾಣಿಸುವುದಿಲ್ಲ ಅಂತ. ಅದರ ಕವನ ಇಂಗ್ಲಿಷ್ನಲ್ಲಿ ಹೀಗೆ ಬಂದಿದೆ. ಕೆಲವೇ ಸಾಲುಗಳನ್ನು ಓದಿ ತೋರಿಸ್ತೀನಿ. ವೇಟ್ ಫಾರ್ ದ ರೋಸ್ to burst in bloom. Wait for the soul to find its way. Wait for him to clear your gloom and for the coming of that day ಅಂತ ಹೇಳ್ತಾರೆ. ಮುಂದೆ ಇಂಗ್ಲೆಂಡಿಗೆ ಹೋಗಬೇಕಾರ ಇದೇ ಆಂತರಿಕತೆ ಬೇರೆ ರೀತಿಯಲ್ಲಿ ನಾವು ಕಾಣ್ತೇವೆ. ಇದು ಭಾವಗೀತ. ಇಲ್ಲೇ ಇರು ಅಲ್ಲಿ ಹೋಗಿ ಆ ಕವನದಲ್ಲಿ ಕಾಣ್ತೇವೆ. ಇಲ್ಲಿ ಬರೀ ಬೆಟ್ಟಲ್ಲ, ಅದಕ್ಕೂ ಮ್ಯಾಲ್ ದಾಟಿ ಹೋಗ್ತಾರೆ. ನವಗ್ರಹಗಳ ನಾಡ ದಾಟಿ ಮುಗಿಲಗಡಿಯ ಮೀರಿಯೂ ದಿಕ್ಕು ತಪ್ಪಿ ತಲೆವ ತಾರೆಗಳಿಗೆ ದಾರಿ ತೋರಿಯೂ ಕತ್ತಲಿದ್ದ ತಾಣದಲ್ಲಿ ಎದೆಯ ಬೆಳಕು ಬೀರಿಯೂ ಇಲ್ಲೇ ಇರು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಮಹತ್ವದ ವಿಷಯವೆಂದರೆ ಈ ಚೇತನದ ವಿಕಸನ ಹೆಂಗಂದ್ರೆ, ಮೊದಲಿನ ಕವನದಲ್ಲಿ ವೇಟ್ ಇನ್ನೂ ಕಾಯ್ತಾ ಇರು, ಅನಿಶ್ಚಿತತೆ ಇದೆ ಇನ್ನು. ಇಲ್ಲಿ ಆತ್ಮವಿಶ್ವಾಸ ಕಾಣ್ತೇವೆ. ಕತ್ತಲಿದ್ದ ತಾಣದಲ್ಲಿ ಎದೆಯ ಬೆಳಕು ಬೀರಿ ನಾ ಹೋಗ್ತೀನಿ, ಆಮೇಲೆ ಸಾಧಿಸುತ್ತಾ ಜಯಿಸುವುದೇ ಬಾಳುವುದರ ಸಾರವು. ಇಲ್ಲಿ ಒಂದು ಹೊಸ ಆತ್ಮವಿಶ್ವಾಸವನ್ನು ನಾವು ಕಾಣ್ತೇವೆ. 36ರಿಂದ 40ರವರೆಗೆ ಅವರು ಕಾಲ ಕ್ರಾಂತಿಕಾರಕ ಕಾಲ ಅಂತಂತಾರೆ ಸಾಹಿತ್ಯಕ ದೃಷ್ಟಿಯಿಂದ. ಏಕೆಂದರೆ ಆವಾಗ ಸಮುದ್ರ ಗೀತಗಳು ಮತ್ತು ಸಮುದ್ರಯಾನದಂಥ ನೂತನ ಸಾಹಿತ್ಯ ಪ್ರಕಾರಗಳು ಹೊರಬಂದವು. ಇದರಲ್ಲಿ ಸಮುದ್ರ ಗೀತಗಳ ಬಗ್ಗೆ ನಾನು ಅಲ್ಲಿ ಪ್ರತಿಜ್ಞೆ ಎಂಬ ಕವಿತೆ ಇದೆ, ಅದು ಚೇತನದ ವಿಕಸನದ ದೃಷ್ಟಿಯಿಂದ ಮಹತ್ವದ ಕವನ. ಇಲ್ಲಿ ನಾವು ಇದರದ್ದು ಚೇತನದ ವಿಸ್ತಾರ ಕಾಣುವುದಿಲ್ಲ, ಚೇತನದ ಆಳವನ್ನು ಕಾಣ್ತೇವೆ. ಆ ಪ್ರತಿಜ್ಞೆ ಕವನದಲ್ಲಿ ಏನದೆ ಅಂದರೆ, ಜರ್ಜರವಾದುದೆಲ್ಲ ಮುಳುಗಿ ಹೋಗಲಿ ಜಲ ಸಮಾಧಿಯಲ್ಲಿ, ಹೊಸದೆಲ್ಲ ಹುಟ್ಟಿ ಬರಲಿ ಹೃದಯದ ಆಳದಲ್ಲಿ ಅಂತ. ಇದು ಒಂದು ಅದರ ಚೇತನದ ಥರ ಇನ್ನಿಷ್ಟು ದೊಡ್ಡದಂತಲ್ಲ, ಆದರೆ ಇದು ಸ್ವಲ್ಪ ಆಂತರಿಕತೆಯ ಬೇರೆ ಆಯಾಮವನ್ನು ನಮಗೆ ತೋರಿಸ್ತದೆ. ಮುಂದೆ ಇಂಗ್ಲೆಂಡಿಗೆ ಹೋದ ಕೂಡಲೇ ಅವರಿಗೆ 2 ನಾಗರಿಕತೆಗಳ ನಡುವಿನ ಸಂಘರ್ಷ ಅನುಭವಿಸಬೇಕಾಯಿತು. ನಮ್ಮ ಪಾಶ್ಚಾತ್ಯ ಮತ್ತು ಪಡವಣ ಮತ್ತು ಪೂರ್ವದ ಈ ಸಂಘರ್ಷ. ಅಲ್ಲಿ ಹೋದಾಗ ಅವರಿಗೆ ಮಾರ್ಕ್ಸವಾದ ಬಹಳ ಹಿಡಿಸ್ತೇವೆ ಅವರಿಗೆ. ಅವರು ಸ್ವಲ್ಪ ಮಾರ್ಕ್ಸವಾದಿ ಆದರು ಕೆಲ ಮಟ್ಟಿಗೆ. ಆದರೆ ಮುಂದೇನಾತಂದ್ರೆ ಅವ್ರಿಗೆ ಆಪರೇಷನ್ಗೆ ಹೋಗ್ಬೇಕಾಯ್ತು. ಏಕಾಕಿಯಾಗಿ ಆಮೇಲೆ ಆಕಸ್ಮಿಕವಾಗಿ ಅವರಿಗೆ ಆಪರೇಷನ್ ಒಳಗಾಗಬೇಕಾಯ್ತು. ಆವಾಗ ದೇವರೇ ಅವರಿಗೆ ಉಳಿಸಿದ. ಯಾಕಂದ್ರೆ ಅದು ರೆವಾರ್ ಇತ್ತು, ಡಾಕ್ಟರ್ ಇರಲಿಲ್ಲ, ಹೆಂಗೋ ಆಯ್ತು ಅವಳಕ್ಕೆ ಬಂದವ. ಯಾವ ಮನೆಯಲ್ಲಿ ಯಾವ ಕಟ್ಟಡದಲ್ಲಿ ಇಳ್ಕೊಂಡಿದ್ರು ಅಲ್ಲಿ ಲ್ಯಾಂಡ್ ಲೇಡಿಗೆ ಒಬ್ಬ ಭಾರತೀಯ ಇದ್ದಾನೆ ಅಂತ ಗೊತ್ತಾಯ್ತು.
ಆ ಭಾರತೀಯನು ಒಬ್ಬನೇ ಡಾಕ್ಟರ್ ಇದ್ದ. ಆ ಡಾಕ್ಟರ್ ಅವರು ಕರ್ಕೊಂಡು ಹೋದ ಹಾಸ್ಪಿಟಲ್ಗೆ. ಜನ್ಮ ಮತ್ತು ಮರಣದ ನಡುವೆ 2-3 ದಿನ ಅದು ಹೋರಾಡಿದರು. ಆಮೇಲೆ ಬದುಕಿದರು. ಆವಾಗ ಅವರು ಅರ್ಪಣ ಒಂದು ಕವನವನ್ನು ಬರೆದರು. ಇದು ಅವರ ಚೇತನದ ವಿಕಾಸದಿಂದ ಮಹತ್ವದ ಕವನವಾಗಿದೆ. ಅದೇನಂತಾರಂದ್ರ, ಬದುಕಿಸಿದೆ ನೀನೆನ್ನ ಯಾವ ಬದುಕೇ ನನಗೆ, ನೀನಿತ್ತ ಕೀರ್ತಿಯರು ಹೀಗೆ ಬಳಸುವುದೆಂಬ ಅರಿವವುದು, ಅದುವೇ ಜೀವಿತದ ಧುರಿಯು ಅಂತ. ಇದು ಅಂದರೆ ದೇವರ ಬಗ್ಗೆ ಒಂದು ಸ್ವಲ್ಪ ನಂಬಿಕೆ ತೋರಿಸ್ತದೆ. ಅವಾಗ ಮೊದಲು ಇತ್ತು, ನಡುವ ಮಾರ್ಕ್ಸವಾದದ ಮೂಲಕ ಸ್ವಲ್ಪ ಇದಾಗಿತ್ತು, ಅದು ಮತ್ತೆ ಚಿಗುರಿತು. ಆದರೆ ಇದು ಆಧ್ಯಾತ್ಮಿಕತೆಯಲ್ಲಿ ಮೊದಲಿನ ಪಾಠವಷ್ಟೇ ಆಗಿತ್ತು. ಇನ್ನು ಮಾರ್ಕ್ಸವಾದ ಪೂರ್ತಿ ಬಾಯವಾಗಿರಲಿಲ್ಲ. ಈ ಸ್ಥಿತಿಯಲ್ಲಿ ಅವರು ಭಾರತಕ್ಕೆ 1938ರಲ್ಲಿ ಮರಳಿದರು. ಅಲ್ಲಿ ಫಸ್ಟ್ ಕ್ಲಾಸ್ ಎಲ್ಲ ಪಡೆದರು. ಮುಂದಿನ ಹಂತ ಏನಾಗ್ತದಂದ್ರೆ, ಅವರು ಭಾರತಕ್ಕೆ ಮರಳಿದ ಮೇಲೆ ಅರವಿಂದರ ಪುಸ್ತಕಗಳು ಪ್ರಕಟವಾಗಲಿಕ್ಕೆ ಹತ್ತಿದರು. ಅರವಿಂದರ ಲೈಫ್ ಡಿವೈನ್ ಎಂಬುವ ಪುಸ್ತಕ ಇದೆ. ಅದು 1939-40ರಲ್ಲಿ ಪ್ರಕಟ ಆಯಿತು. ಅದನ್ನು ಅವರು ಓದಿದರು. ಆಮೇಲೆ 40ರಿಂದ 50ರವರೆಗೆ ಅವರು ಹ್ಯೂಮನ್ ಸೈಕಲ್, ದಿ ಐಡಿಯಲ್ ಆಫ್ ಹ್ಯೂಮನ್ ಯೂನಿಟಿ, ಇಂಥ ಅನೇಕ ಪುಸ್ತಕಗಳು ಹೊರಬಂದವು. ಇದು 1942, 1936-40, 40-50 ಒಳಗೆ ಇವೆಲ್ಲ ಪ್ರಕಟವಾದವು. ವೀಸ್ನಗರಿಗೆ ಅವರು 45ರಲ್ಲಿ ಹೋದರು, 1945. ಆವಾಗ ಈ ಎಲ್ಲ ಕೃತಿಗಳು ಪ್ರಕಟವಾಗಿದ್ದು. ಅರವಿಂದರ ಅದು ತತ್ವಶಾಸ್ತ್ರದ ಮೂಲಕ ಪ್ರಭಾವಿತರಾದ ಕೃತಿಗಳಲ್ಲಿ ನಾವು ಬಾಳದೇಗುಲದಲ್ಲಿ ಉಗಮ ಮತ್ತು ಹಿಗ್ಗು ಈ ಮುಖ್ಯ ಕವನಗಳು. ಬಾಳದೇಗುಲದಲ್ಲಿ ನಾವು ಸಾವಿತ್ರಿಯ ಅಥವಾ ಅರವಿಂದರ ಪ್ರಥಮ ಉಲ್ಲೇಖ ಕಾಣ್ತೇವೆ ಈ ಕವನದಲ್ಲಿ. ಅಲ್ಲಿ ಅವರು ವಿಶ್ವ ಚೇತನದ ಹಿಂದಡಗಿದ ವಿಶ್ವ ಮಾತೆಯನ್ನು ಬೇರೆ ಬೇರೆ ವ್ಯಕ್ತಿಗಳು ಹೇಗೆ ಗ್ರಹಿಸುತ್ತಾರೆ ಎಂಬುದರ ಬಗ್ಗೆ ಅಲ್ಲಿ ವರ್ಣಿಸಿದ್ದಾರೆ. ಹಿಗ್ಗು ಆನಂದವೇ ವಿಸ್ತಾರ ಅಂತ ಅದು ಒಂದು ಹೇಳ್ತಾರೆ ಅವರು. ಹಿಗ್ಗಿದವನು ಇದಾಗ್ತದೆ, ವಿಕಸಿತನಾಗ್ತಾನೆ, ಇನ್ನೊಬ್ಬ ಕುಗ್ಗುತ್ತಾನೆ ಅಂತ ಹೇಳ್ತಾರೆ. ಉಗಮದಲ್ಲಿ ಸಚ್ಚಿದಾನಂದದ ಕಲ್ಪನೆಯ ವರ್ಣನೆ ಇದೆ, ಅದು ಸರಿಯಾಗಿ ಬರ್ತದೆ. ಈ 3 ಸಂಗ್ರಹ ಕವನ ಸಂಕಲನಗಳಲ್ಲಿ ಅರವಿಂದರ ಕಲ್ಪನೆ ತತ್ವಶಾಸ್ತ್ರ ಕಾವ್ಯಾತ್ಮಕವಾಗಿ ಹೊರಬರುತ್ತದೆ. ಯುಗಾಂತರವೆಂಬ ನಾಟಕದಲ್ಲಿ ಅದು ನಾಟಕದ ರೂಪದಲ್ಲಿ ಹೊರಗೆ ಬರ್ತದೆ. ಅಪ್ರೋಚ್ ಟು ಲ್ಯಾಂಗ್ವೇಜ್ ದಲ್ಲಿ ಅದು ಭಾಷಾಶಾಸ್ತ್ರದ ರೂಪದಲ್ಲಿ ಹೊರಬರುತ್ತದೆ. ಹೀಗೆ ಅರವಿಂದರ ಸಾಹಿತ್ಯದ ಮೂಲಕ ಅವರು ಪ್ರಭಾವಿತರಾದರು. ಇಂಗ್ಲೆಂಡ್ನಲ್ಲಿ ಕ್ರಾಂತಿಕಾರ ಮತ್ತು ಅನುಭಾವಿ ಇದರೊಳಗ ಸಮನ್ವಯ ಇಲ್ಲ ಅಂತ ಅನಿಸ್ತಿತ್ತು ಅವರಿಗೆ. ಆದರೆ ಲೈಫ್ ಡಿವೈನ್ ಪುಸ್ತಕ ಓದಿದ ಮೇಲೆ ಅವರಿಗೆ ಈ ಇಬ್ಬರ ವ್ಯಕ್ತಿಗಳ ನಡುವೆ ವ್ಯಕ್ತಿತ್ವದ ಈ 2 ಆಯಾಮಗಳ ನಡುವೆಯೂ ಸಮನ್ವಯ ಸಾಧಿಸಬಹುದೆಂಬ ಅರಿವಾಯಿತು. ಇದನ್ನು ಅವರು ಕಾವ್ಯಾತ್ಮಕವಾಗಿ ಪೂರ್ಣಲಾಭವೆಂಬ ಕವನ ಸಂಕಲನದಲ್ಲಿ ಪರಿವರ್ತಿತ ವ್ಯಕ್ತಿತ್ವ ಎಂಬ ಕವನದಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಅದು ಹೇಗೆಂದರೆ ಹೇಳ್ತೀನಿ ನೀವು. ಇಂಗ್ಲೆಂಡ್ನಿಂದ ಬಂದ ಕೂಡಲೇ ಅವರು ಕಾರಂತರ ಜೊತೆಗೆ ಜೋಗ್ ಫಾಲ್ಸ್ ನೋಡಲು ಹೋಗಿದ್ರು. ಜೋಗ್ ಫಾಲ್ಸ್ ನೋಡ್ಲಿಕ್ಕೆ ಹೋದಾಗ ಅವರು ಶರಾವತಿಯ ನದಿಯ ಪ್ರವಾಹನವನ್ನು 3 ಹಂತದಲ್ಲಿ ಕಂಡರು. ಮೊದಲನೆಯದು, ಅದು ನೆಲದ ಮೇಲೆ, ಭೂಮಿಯ ಮೇಲೆ ರಮಣೀಯವಾಗಿ ಸುಗಮವಾಗಿ
ಪ್ರವಹಿಸುತ್ತಿತ್ತು. ಮುಂದೆ 1,000 ಅಡಿಯಷ್ಟು ಆಳವಿದ್ದ ಕಣಿವೆಯಲ್ಲಿ ಧುಮುಕಿಸುತ್ತಿತ್ತು. ಧುಮುಕಿಸುತ್ತಿದ್ದಾಗ ಅದು ಬರೀ ಬಾಷ್ಪದಂತೆ ಕಾಣಿತು. ಬಾಷ್ಪ, ಬುರುಗು, ಮಂಜಿನಂತೆ ಕಾಣ್ತಿತ್ತು. ಅದರ ನೈಜ ಸ್ವರೂಪವನ್ನು ಕಳೆದುಕೊಂಡಿತ್ತು. ಆಖಾಡದ ಮೇಲೆ ಮುಟ್ಟಿದ ಮೇಲೆ ಅದು ಮತ್ತು ಮೊದಲಿನಿಗಿಂತಲೂ ಹೆಚ್ಚು ರಭಸದಿಂದ ಸಮುದ್ರದೆಡೆ ಪ್ರವಹಿಸಲು ಪ್ರಾರಂಭಿಸಿತು. ಈ 3 ಹಂತಗಳು ನನ್ನ ವ್ಯಕ್ತಿತ್ವದ 3 ಹಂತಗಳಂತಿವೆ ಅಂತ ಅವರಿಗೆ ಅನಿಸ್ತು. ಮೊದಲಿನ ಹಂತ ಅಗದಿ ಸುಗಮವಾಗಿ ಅದು ಸ್ವಪ್ನ ಜೀವಿಯ ಜೀವನವಿತ್ತದು, ಚೇತನ. ಮುಂದೆ ಅದು 1000 ಅಡಿಯಷ್ಟು ಆಳವಿದ್ದ ಕಣಿವೆಯಲ್ಲಿ ಧುಮುಕಿಸುತ್ತಿದ್ದಾಗ ಅವರ ವ್ಯಕ್ತಿತ್ವ ಚೂರು ಚೂರು ಆಗಿತ್ತು. ಯಾಕಂದರೆ ಮಾರ್ಕ್ಸವಾದ ಮತ್ತು ನಮ್ಮ ಇದರೊಳಗ ಇದಿತ್ತು, ಸಂಘರ್ಷವಿತ್ತು. ಮುಂದೆ ಅರವಿಂದರು ಪುಸ್ತಕ ಎಲ್ಲ ಓದಿದ ಮೇಲೆ ಅವರಿಗೆ ಸಮನ್ವಯದ ಮಾರ್ಗ ಸಿಕ್ಕಿತು. ಈ 3 ಹಂತಗಳನ್ನು ಅವರು ಈ ಪರಿವರ್ತಿತ ವ್ಯಕ್ತಿತ್ವವೆಂಬ ಕವನದಲ್ಲಿ ತೋರಿಸಿದ್ದಾರೆ. 51ರಿಂದ 1965ರವರೆಗಿನ ಕಾಲ ಪ್ರಯೋಗಶೀಲತೆಯ ಕಾಲ ಅಂತ ಅನ್ಬಹುದು. ಯಾಕಂದ್ರೆ ಅರವಿಂದರ ತತ್ವದಿಂದ ಪ್ರಭಾವಿತರಾದರವರು ಅದನ್ನು ಬೇರೆ ಬೇರೆ ಕೃತಿಗಳಲ್ಲಿ ವ್ಯಕ್ತಪಡಿಸಿದರು. ದ್ಯಾವ ಪೃಥ್ವಿ ಆಗಲಿ, ನಮ್ಮ ತ್ರಿಶಂಕುವಿನ ಪ್ರಜ್ಞಾ ಪ್ರಭಾತವಾಗಲಿ, ಪೂರ್ಣನಾಭವಾಗಲಿ, ಇದೆಲ್ಲ ನಾವು ಕಾಣುತ್ತೇವೆ. ಇಜ್ಜೋಡು ಮುಂದೆ ಸಮರಸವೇ ಜೀವನದ ದಾರಿಯನ್ನು ಹಿಡಿಯಿತು. ಅರವಿಂದರ ಕಲ್ಪನೆ ನಾಟಕದ ರೂಪದಲ್ಲಿ ನಾವು ಯುಗಾಂತರದಲ್ಲಿ ಕಾಣ್ತೇವೆ. ಹೀಗೆ ನಾವು ಅರವಿಂದರ ಪ್ರಭಾವ ಬೇರೆ ಬೇರೆ ರೀತಿಯಲ್ಲಿ ಹೀಗೆ ಕಾಣ್ತೇವೆ. ಮುಂದೆ 1966ರಿಂದ 71ರವರೆಗಿನ ಕಾಲ ಸಂಕೀರ್ಣತೆಯ ಕಾಲ ಅಂತಂತಾರೆ. ಯಾಕಂದ್ರೆ ಈ ಪ್ರಯೋಗಶೀಲತೆಯ ಕಾಲದಲ್ಲಿ 1951ರಿಂದ 65ರವರೆಗೆ ಜೀವನದ ವೈವಿಧ್ಯವನ್ನು ಅನುಭವಿಸಿದ್ದ ಅನುಭವಗಳು. ಅಂದ್ರೆ ಅಲ್ಲಿ ಕಾವ್ಯ ಜೀವನದಕ್ಕಿಂತಲೂ ಜೀವನಾಭವಗಳ ಮೇಲೆ ಹೆಚ್ಚು ಒತ್ತಡವಿತ್ತು ಅದರ ಪ್ರಯೋಗಶೀಲತೆಯೊಳಗೆ. ಇಲ್ಲಿ ಕಾವ್ಯ ಸಂಕೀರ್ಣತೆ ಕಡೆ ಹೊರಡ್ತದೆ. ಆ ಸಂಕೀರ್ಣತೆ ಹೆಂಗೆ ಹೊರಡ್ತದಂದ್ರೆ ಅರವಿಂದರ ಮತ್ತೆ ತತ್ವಶಾಸ್ತ್ರ. ನಾನು ಅರವಿಂದರ ತತ್ವಶಾಸ್ತ್ರವನ್ನು ಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನನ್ನ ತಿಳುವಳಿಕೆಯ ಪ್ರಕಾರ ಅರವಿಂದರ ತತ್ವಶಾಸ್ತ್ರದ 5 ಅಂಶಗಳು ಪ್ರಮುಖವಾಗಿ ಹೀಗೆ ನಾನು ನೋಡಿದ್ದೇನೆ. ಒಂದನೇದು ವಿಕಸನ, ಚೇತನದ ವಿಕಸನವೇ ಹೌದು. ಇವಲ್ಯೂಷನ್ ಈಸ್ ಇವಲ್ಯೂಷನ್ ಆಫ್ ಕಾನ್ಷಿಯಸ್ನೆಸ್. 2, ಮಾನವನ ನಿರ್ಮಿತಿಯೊಡನೆ ವಿಕಸನ ಅಂತ್ಯಗೊಳ್ಳುವುದಿಲ್ಲ. ವಿಕಸನವು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ಮಾನವನು ಸುಪ್ರಮಾನವನಲ್ಲಿ ಪರಿವರ್ತನಾಗುವನಿದ್ದಾನೆ ಅಂತ ಅವ್ರದ್ದು ನಂಬಿಕೆ ಇತ್ತು. 3ನೇದು ಮಾನವತೆಗೆ ಉಜ್ವಲ ಭವಿಷ್ಯವಿದೆ. ಏಕೆಂದರೆ ಕೇವಲ ಮಾನವನಿಗೆ ತನ್ನನ್ನೇ ತಾನೇ ವಿಶ್ಲೇಷಿಸಿಕೊಳ್ಳುವ, ತಿದ್ದಿಕೊಳ್ಳುವ ಸಾಮರ್ಥ್ಯವಿದೆ. ತನ್ನ ತಪ್ಪುಗಳನ್ನು ತಾನೇ ತಿದ್ದಿಕೊಳ್ಳಬಲ್ಲವ. 4, ಮಾನವನ ದೇವತ್ವದೆಡೆ ಆರೋಹಣ ಸಾಲದು. ಮಾನವನಲ್ಲಿ ದೇವತ್ವದ ಅವರೋಹಣವೂ ಆಗಬೇಕು. ಮಾನವನ ಪರಿವರ್ತನೆ ಮತ್ತು ದೈವೀಕರಣಕ್ಕಾಗಿ ಮಾನವನ ದೇವತ್ವದೆಡೆ ಆರೋಹಣ ಮತ್ತು ದೇವತ್ವದ ಮಾನವನಲ್ಲಿ ಅವರೋಹಣ ಇವೆರಡೂ ಅವಶ್ಯಕವಾಗಿವೆ. 5ನೇದು ವಿಶ್ವದಲ್ಲಿ ಪೃಥ್ವಿಗೆ ವಿಶೇಷ ಸ್ಥಾನವಿದೆ. ಏಕೆಂದರೆ ಇಡೀ ವಿಶ್ವದಲ್ಲಿ ಕೇವಲ ಪೃಥ್ವಿಯೇ
ವಿಕಸನದ ಏಕಮೇವ ತಾಣವಾಗಿದೆ. ಪೃಥ್ವಿ ಮತ್ತು ಆಕಾಶ ಸ್ವರ್ಗ ನಡುವಿನ ಸಂಬಂಧವು ಪರಸ್ಪರ ಬೆಂಬಲದ ಸಂಬಂಧವಾಗಿದೆ. ಇದರಿಂದ ಪೃಥ್ವಿ ಮತ್ತು ಸ್ವರ್ಗದ ಮಿಲನ ಸಾಧಿಸಲು ಪ್ರಯತ್ನಿಸುವ ಮಾನವನಿಗೆ ಇವರಿಬ್ಬರ ಬೆಂಬಲ ಸಿಗುತ್ತದೆ. ಈ ಎಲ್ಲ ತತ್ವಶಾಸ್ತ್ರದ ಅಂಶಗಳು ನಾವು ಈ ಕೃತಿಗಳಲ್ಲಿ ಕಾಣುತ್ತೇವೆ, ವಿಶೇಷತಃ ಭಾರತ ಸಿಂಧು ರಶ್ಮಿಯಲ್ಲಿ. ಇದರಲ್ಲಿ ನಾವು ಮಹತ್ವದ ಕಾಲ ಅಂದ್ರೆ ಕೆಲವು ಕವನಗಳು ಇದರಲ್ಲಿ ನಾವು ಕಾಣ್ತೇವೆ. ಸಂಕೀರ್ಣತೆಯ ಕಡೆ ಹೋದದ್ದು ಕೆಲವು ಕವನಗಳು, ನಾಗರ ಹೆಡೆ, ರಜೆ, ಏಳು ಕುದುರೆ ಸವಾರ ಮತ್ತು ಇದರದು ಕೂಟ ನಿಲ್ದಾಣದ ಮೂಲೆಯಲ್ಲಿ ಏಳು ಕುದುರೆಯ ಸವಾರಿ ರಜೆ ಎಂಬ ಕವನದಲ್ಲಿ ನಾವು ಕಾಣ್ತೇವೆ. 1970ರಲ್ಲಿ ಅವರು ಕೊನೆಯ ದಿನ ಅಂದರೆ ಬಸವಣ್ಣರವರ ಅವರೇ ಬಿಟ್ಟು ಜಲ ಸಮಾಧಿಗೆ ಹೋಗೋಕ್ಕಿಂತ ಮುಂದೆ ಎಲ್ಲ ಅವರು ಬಿಟ್ಟು ರಾಜ್ಯ ಬಿಟ್ಟು ಹೋಗೋಬೇಕಾದ್ರೆ ಅವ್ರಿಗೆ ಏನು ಅನಿಸ್ತು ಅದರ ಬಗ್ಗೆ ಕವನದ್ದು. ಇದು ಭಾರತ ಸಿಂಧು ರಶ್ಮಿಗೆ ಆಯ್ಕೆ ಮಾಡಿದ ಛಂದಸ್ಸಿಗೆ ಪೂರ್ವ ಪೀಠಿಕೆಯಾಗಿತ್ತು ಮತ್ತು ಅದು ಮಹಾಕಾವ್ಯದ ಒಂದು ಮಿಂಚನ್ನು ತೋರಿಸ್ತದೆ ಅದರಲ್ಲಿ ಆ ಕೊನೆಯ ದಿನದಲ್ಲಿ. ಇದರೊಳಗ ಸಂಕೀರ್ಣತೆ ಹೆಚ್ಚಾಗ್ತದೆ ಹೆಂಗೇನು ತೋರಿಸ್ತೇವೆ. ನಾಗರ ಹೆಡೆ ಅಂತ ತಗೋಬೋಣ. ನಾವು ಇದರದು ನಾಗರ ಹಾವಿನ ಹೊತ್ತಿನ ಕಡೆ ನೋಡಿದ್ರಲ್ಲಿ ತೂತ್ ಕಾಣ್ತದೆ, ತೂತ್ ಹಾಕಿದ್ದು ಅಲ್ಲಿ ನೋಡಿದ್ರಲ್ಲಿ ಹಾವು ಕಾಣ್ತದೆ. ನಾಗರ ಹಾವು ತನ್ನ ಹೆಡೆ ಏರಿಸಿ ವಿಸ್ತರಿಸಿದ ನಂತರ ಅದರ ಆಕೃತಿ ಪ್ರಶ್ನೆಯಂತೆ ಆಗುತ್ತದೆ. ಇದು ಮಾನವತೆ ಎದುರಿಸಬೇಕಾದ ಪ್ರಶ್ನೆ ಅಂತ ಅವರು ತಿಳಿದುಕೊಳ್ಳುತ್ತಾರೆ. ಅದರಂತೆ ಅವರು ಅದರದ ವರ್ಣನೆ ಮಾಡ್ತಾರೆ. ಅದು ವರ್ಣನೆ ಹೀಗಿದೆ: ಸತ್ಯಾವುದೇ ಇರಲಿ, ಕೈ ಹಾಕಿದೊಡನಲ್ಲಿ ಒಂದು ಹುತ್ತ, ಹುತ್ತದೊಳಗೊಂದು ಹೆಡೆ ಎತ್ತಿರುವ ನಾಗರ ಪ್ರಶ್ನೆಯಾಕಾರ, ದಂಗು ಒಡೆದಿದೆ ಚಿತ್ತ. poem ends like that. ಇನ್ನೊಂದು ರೈಲ್ವೆ ಸೈಡಿಂಗದ ಕವನ. ಅವರು ಒಮ್ಮೆ ಪ್ರವಾಸಕ್ಕೆ ಹೋದಾಗ ಅವರು ರೈಲು ಡಬ್ಬಿಯನ್ನು ತಮ್ಮ ಎಕ್ಸ್ಪ್ರೆಸ್ ಟ್ರೈನ್ದಿಂದ ಬೇರ್ಪಡಿಸಿದ್ರು. ಎಲ್ಲಿಯೋ ಮೂಲೆ ಹಳ್ಳಿದ್ದ ಒಂದು ಇದ್ರೊಳಗೆ ಹಾಕಿದ್ರು, ಕೆಲವು ಕಾಲ ಕಳೆಯಬೇಕಾಗಿತ್ತು ರೈಲ್ವೆ ಸೈಡಿಗ್ನಾಗ. ಅವಾಗ ರಾತ್ರಿಯಲ್ಲಿ ಏಕಾಂತ ಅನಿಸ್ತು, ಸ್ಟೇಷನ್ ಇಷ್ಟು ಹತ್ರ ಇದ್ರು ಏಕಾಂತದ ಅಂತ ಇದು ಅವರಿಗೆ ವಿಚಿತ್ರ ಅನಿಸ್ತದು. ಆಮೇಲೆ ಎಲ್ಲಿಯೋ ಬಂದಂತ ಅನಿಸ್ತು. ಯಾರೋ ರೈಲ್ವೆ ಅಧಿಕಾರಿ ಸಪ್ಪಳ ಮಾಡಿದೆ, ಜೋರಾಗಿ ಬಂದದ್ದು, ಬಾಗಲ ಬಡದ. ಆವಾಗ ಅವರಿಗೆ ಏನೋ ಪಿಶಾಚಿ ಬಂದಂತ ಅನಿಸ್ತು. ಆದರೆ ಏನಾಗೋದಾಗಲಿ ಮಲ್ಕೋತೀನಿ ಅಂತ ಮಲ್ಕೊಂಡ್ಬಿಟ್ರು. ಐ ಶುಡ್ ನಾಟ್ ಗೆಟ್ ಡಿಸ್ಟರ್ಬ್ಡ್ ಅಂತ. ಆಮೇಲೆ ಅದು ಎಂಜಿನ್ ಬಂದು ಮತ್ತೆ ಎಕ್ಸ್ಪ್ರೆಸ್ ಟ್ರೈನಿಗೆ ಅದನ್ನು ಜೋಡಿಸ್ತು. ಇದರಲ್ಲಿ ಅವರು ಏನಂತಾರೆ ಅಂದರೆ, ಎಂಜಿನ್ ಗಾಡಿ ಇಲ್ಲಿ ದೇವನ್ನು ಕಳಿಸಿದ ಅದರ ಮೆಸೆಂಜರ್ ಅಂತ. ಇವರು ಮಾನವನ್ನು ಅನುಭವಿಸದ ಯಾತನೆ ಇದು ರೈಲ್ವೆ ಸೈಡಿಂಗ್ ಅದಂತ ಹಿಂಗೆ ಅವರು ಅದನ್ನ ಪ್ರತೀಕವನ್ನು ಮಾಡಿದರು. ಇದರೊಳಗ ಏಳು ಕುದುರೆಯ ಸವಾರದಲ್ಲಿ ಅವರು ಬಹುತ್ವ ಮತ್ತು ಏಕತ್ವದ ವ್ಯತ್ಯಾಸವನ್ನು ತೋರಿಸಿಕೊಳ್ತಾರೆ. ಅರುಣ ಅಂಗವೈಕಲ್ಪಿಕ, ಆದರೆ ಅವನ ಸೂರ್ಯನ ಸಾರಥಿ ಆಗ್ತಾನೆ. ಯಾಕಂದ್ರೆ ಸೂರ್ಯನ ಅನುಗ್ರಹವಾಗಿರ್ತದೆ. ಅವ ಏಳು ಕುದುರೆಯ ಸವಾರನಾಗಿ ಇಡೀ ಪ್ರಪಂಚವನ್ನು ನೋಡ್ತಾನೆ, ಪ್ರಪಂಚದ ವೈವಿಧ್ಯವನ್ನು ಅರಿತುಕೊಳ್ತಾವ, ಅದರಲ್ಲಿಯೂ ಏಕತೆಯನ್ನು ಗುಡಿಸ್ತಾನೆ, ಅದರಲ್ಲಿ ಅವ ಮಗ್ನನಾಗ್ತಾನೆ.
ಈ ಒಂದು ಪರಿಯು ಮಾನವನ ಒಂದು ಪ್ರಕಾರ. ಇನ್ನೊಂದು, ಕೆಲವರು ಬರೇ ಏಕತ್ವವನ್ನು ಬೆನ್ನು ಹಿಡಿತಾರೆ. ಅವರು ಈ ವೈವಿಧ್ಯದ ಕಡೆ ಲಕ್ಷ್ಯ ಕೊಡುವುದಿಲ್ಲ. ಅದು ಪ್ಯೂರ್ ಮಿಸ್ಟಿಕ್ಸ್ ಅಂತ ತಿಳ್ಕೊಡ್ರಿ, ಅನುಭಾವಿಗಳು ಬರೇ ಇದು ಮಾಡೋದು. ಇವರು ನನ್ನ ಮಾರ್ಗ ಅರುಣನ ಮಾರ್ಗ ಅಂತ ಹೇಳ್ತಾರೆ. ನನಗೆ ಎರಡೂ ಬೇಕು ಅಂತ. ಇದು ಒಂದು ಅಂದ್ರೆ ಸಾಂಕೇತಿಕತೆ ಹೆಚ್ಚು ಆಗುತ್ತದೆ ತೋರಿಸ್ಲಿಕ್ಕೆ ಒಂದು ಉದಾಹರಣೆ ಕೊಟ್ಟೆ. ನಾನು ಈ ಸಂದರ್ಭದಲ್ಲಿ ನಿಮ್ಮೆದುರಿಗೆ ರಜೆ ಎಂಬ ಕವನವನ್ನು ಅದರ ಕೆಲ ಸಾಲುಗಳನ್ನು ಓದಿ ತೋರಿಸುತ್ತೇನೆ. ಏಕೆಂದರೆ ಅದು ಅವರು ಜ್ಞಾನಪೀಠ ಪ್ರಶಸ್ತಿ ಪ್ರದಾನವಾಗಿದ್ದಾಗ ಅವರು ಸಾರ್ವಜನಿಕವಾಗಿ ಓದಿ ತೋರಿಸಿದ್ದ ಕೊನೆಯ ಕವನವಾಗಿತ್ತು. ಅದರದ್ದು ಕೊನೆ ಕೆಲವೇ ಸಾಲುಗಳನ್ನು ನಿಮ್ಗೆ ಓದ್ತೀನಿ, ಯಾಕಂದ್ರೆ ಸಮಯ ಹೆಚ್ಚು ಇಲ್ಲ. ಅದು ಹೀಗಿದೆ: ರಜೆ ಅಂದ್ರೆ ಶಾಂತಿ, ಯಾವ ಚಟುವಟಿಕೆಯೂ ಇಲ್ಲ. ದ ಸ್ಟಿಲ್ ಸೆಂಟರ್ ಅಂತ ಇಂಗ್ಲಿಷ್ನಲ್ಲಿ ಅಂತಾರಲ್ಲ, ಅದರಾಗಿ ಸಂತತ ಸೂರ್ಯ ಪ್ರದಕ್ಷಿಣೆಯ ಮರೆತು ಸ್ವಯಂ ಪ್ರದಕ್ಷಿಣೆಯ ನಿದ್ರೆಯಲ್ಲಿ ಪೃಥ್ವಿ ಸ್ಥಿರೆಯಾಗಿದ್ದಾಳೆ. ಇಂದು ರಜೆ. ಶುಕ್ಲ ಕೃಷ್ಣ ಪಕ್ಷಗಳ ಮರೆತು ಬೆಂಬತ್ತಿದ ಕ್ಷಿಪಣಿ ಗರಡೆಗೆ ನಕ್ಕು ಚಂದ್ರಮ ನಿರ್ಲಿಪ್ತನಾಗಿ ನಿಲ್ವಯಲಿನಲ್ಲಿ ಬೀಡು ಬಿಟ್ಟಿದ್ದಾನೆ. ಇಂದು ರಜೆ. ಸಾಲಿ ಬಿಡುವುದೊಂದೇ ತಡ. ತುಂಟ ಹುಡುಗರಂತೆ ಕ್ರೀಡಾಂಗಣದಾಚೆ ತಾರೆಗಳೆಲ್ಲ ಮಾಯವಾಗಿವೆ. ಇಂದು ರಜೆ. ಗಾಳಿ ಶೇಖರಿಸಿದ ಮೋಡದ ತೆಪ್ಪಗಳೆಲ್ಲ ನಿಂತಲ್ಲಿಯೇ ತೇಲಾಡಿವೆ. ಇಂದು ರಜೆ. ಸಂತದ ಬಿದ್ದೇಳುವ ಜಲರಾಶಿ ಶೇಷಶಾಯಿಯು ಶಯ್ಯೆಯಂತೆ ಪರಿವೆ ಇಲ್ಲದೆ ಪವಡಿಸಿದೆ. ಇಂದು ರಜೆ. ಜನಮದ ಕುದುರೆ ಸವಾರ ಕಡಿವಾಣವನ್ನು ಕೈಬಿಟ್ಟು ಜೀವನದಲ್ಲಿ ಸೀಳು ದಾರಿಯ ತುಳಿಯುವ ಕುದುರೆ ಒಯ್ಯುತ್ತ ಏಕಾಂತ ರಮಣೀಯತೆಯತ್ತ, ಅಗಮ್ಯತೆಯತ್ತ, ನಿರುಪಾಧಿಯ ನಿರುಪಮತೆಯಲ್ಲಿ ಹಾಯಾಗಿ ಸಾಗಿದಾನೆ. ಮುಂಬೈ ಗಡಿಯಾರದಲ್ಲಿ ಸೆಕೆಂಡು, ಮಿನಿಟು, ಗಂಟೆ, ದಿನಾಂಕದ ಮುಳ್ಳು ಏಕಾಗ್ರವಾಗಿ ನಿಂತು ಬಿಟ್ಟಿವೆ. ಷಣ್ಮುಖನ ವಿಶ್ವ ಯಾತ್ರೆಯನ್ನು ಲಕ್ಷಿಸಿ ಗಣಪತಿಯ ಪ್ರದಕ್ಷಿಣೆ ಮರೆತು ಜಗತ್ತಿನ ಪಿತೃಗಳಾದ ಪಾರ್ವತಿ ಪರಮೇಶ್ವರರು ವ್ಯುತ್ಪತ್ತಿ ಸ್ಥಿತಿ ಲಯಗಳಾಚೆ ತುರಿಯದಲ್ಲಿ ಸ್ವಗತ ತೃಪ್ತರಾಗಿದ್ದಾರೆ. ಇಂದು ರಜೆ. ಕೊನೆಯದಲ್ಲಿ ನಾ ಏನು ಹೇಳ್ತೇನೆ ಅಂದ್ರೆ, ಈ ಹಂತದಲ್ಲಿ ಕೊನೆಯ ಹಂತದೊಳಗೆ ಅವರು ನರಹರಿ ದಿ ಪ್ರಾಫಿಟ್ ಆಫ್ ನ್ಯೂ ಇಂಡಿಯಾ ಎಂಬ ಕಾದಂಬರಿ ಇಂಗ್ಲಿಷ್ನಲ್ಲಿ ಬರೆದ್ರು. ಅದು ಸಮರಸೇವೆ ಜೀವನದ ಕೊನೆಯ ಭಾಗವಾಗಿತ್ತು. ಆವಾಗ ಅವರು ಸಾಯಿಬಾಬಾರವರ ಪ್ರಭಾವದಲ್ಲಿ ಬಂದಿದ್ರು. ಅವ್ರಿಗೇನು ಅನಿಸ್ತಂದ್ರೆ, ಸಾಯಿಬಾಬಾರವರ ಭಾರತ ಅಂದ್ರೆ ಸ್ಪಿರಿಚುವಲ್ ಇಂಡಿಯಾ, ಅದರ ಚಿತ್ರಣ ಜಾಗತಿಕವಾಗಿ ಮಾಡಬೇಕು ಅಂತ ಅನಿಷ್ಟೇ ಆ ಪುಸ್ತಕ ಬರೆದ್ರು, ಗ್ಲೋಬಲ್ ಇಂಡಿಯಾ ಅಂತ. ಆ ದೃಷ್ಟಿಯಿಂದ ಅದರಲ್ಲಿ ನಾವು ಒಂದು ವ್ಯತ್ಯಾಸ ಕಾಣ್ತೇವೆ. ಸಮರಸೇವೆ ಜೀವನದಲ್ಲಿ ನಾವು ನರಹರಿಯೇ ತಂದೆಯವರ ವ್ಯಕ್ತಿತ್ವವನ್ನು ಅಭಿವ್ಯಕ್ತಿಸುತ್ತಾರೆ ಅಂತ ತಿಳ್ಕೋಬಹುದು. ಆದರೆ ಇಲ್ಲಿ ನರಹರಿಯೇ ಸಾಯಿಬಾಬಾ ಆಗ್ತಾರೆ. ಆಮೇಲೆ ಅವರಿಗೆ ಪ್ರಶ್ನೆ ಕೇಳುವ ವ್ಯಕ್ತಿ ನಮ್ಮ ತಂದೆಯವರು ಜಿಜ್ಞಾಸು ಆಗ್ತಾರೆ. ಜಿಜ್ಞಾಸು ಕೇಳಿದ ಪ್ರಶ್ನೆಗೆ ನರಹರಿ ಅಂದ್ರೆ ಸಾಯಿಬಾಬಾ ಅವರು ಉತ್ತರ ಕೊಡ್ತಾರೆ. ಇದು ಭಾರತ ಜಗತ್ತಿನಲ್ಲಿ ವಹಿಸಬೇಕಾದ ಉನ್ನತ ಪಾತ್ರ. ಅದು ಉನ್ನತ ಪಾತ್ರ, ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಅದರ ಬಗ್ಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ಕನ್ನಡದಲ್ಲಿಯೂ ಅನುವಾದ ಆಯಿತು, ನರಹರಿದು, ಅದು ದಿ ಪ್ರಾಫಿಟ್ ಆಫ್ ನ್ಯೂ ಇಂಡಿಯಾ. ಹೀಗೆ ನಾನು ಅವರ ಜೀವನದ ವಿವಿಧ ಹಂತಗಳನ್ನು ಕಾವ್ಯಾತ್ಮಕವಾಗಿ ಅವರು ತಿಳಿದಂತೆ ನಾನು ತಿಳಿದಂತೆ ಅಭಿವ್ಯಕ್ತಿಸಿದ್ದೇನೆ. ಕೊನೆಯ ಮಾತು ನಂದು ಏನಂದ್ರೆ, ಅದು ನವ್ಯ
ಕವಿತೆಗಳ ಬಗ್ಗೆ. ನವ್ಯತೆ ಅಂದರೆ ಏನು ಅಂದ್ರೆ ಅವರ ಕಲ್ಪನೆ ಬಗ್ಗೆ ಕೆಲವು ತಪ್ಪು ತಿಳುವಳಿಕೆಗಳಿವೆ. ನವ್ಯತೆ ಅಂದ್ರೆ ಅವರು ಕೇವಲ ನಿರಾಶಾವಾದವೆಂದು ತಿಳಿದುಕೊಳ್ಳಲಿಲ್ಲ. ಕೆಲವು ಏನಾದ್ರು ಅನುಭವದ ಹೊಸದಾಗಬೇಕು ಅಂತ. ನವ್ಯತೆಯೊಳಗೆ ಬರೇ ವಿಷಯಗಳಷ್ಟೇ ಅಲ್ಲ, ಅನುಭವವೂ ಹೊಸದಾಗಿರ್ಬೇಕು ಅಂತ. ಆದರೆ ತಂದೆಯವರನ್ನು ಏನಂತಂದ್ರೆ, ಅನುಭವ ಅಂದ್ರೆ ಏನು? ವಸ್ತು ಮತ್ತು ವೀಕ್ಷಕದ ನಡುವೆ ಏನು ಪರಿಸಂವಾದ ನಡೀತದೆ ಅದೇ ಅನುಭವ. ಅದು ಆನಂದ ಇರಬಹುದು, ಸಿಟ್ಟು ಇರಬಹುದು, ವಿನೋದವಿರಬಹುದು. ಈ ಅನೇಕ ಥರದ, ಒಟ್ಟಿಗೆ 12 ಈ ಥರದ ಮನೋಭಾವಗಳಿವೆ. ಇವನ್ನ ಬಿಟ್ಟು ಯಾವುದೂ ಅನುಭವ ಇವರಲ್ಲಾರದು. ಅಂತಹ ಅನುಭವ, ಹೊಸದು ಆಟಿಟ್ಯೂಡ್ ಬರಲಿಕ್ಕೆ ಸೆಂಚುರೀಸ್ ಆರ್ ರಿಕ್ವೈರ್ಡ್. ಆದರೆ ಕಾವ್ಯವು ಆದರೆ ಏನಾತಂದ್ರೆ, ಎರಡನೇ ಮಹಾಯುದ್ಧ ಆದ ಮೇಲೆ ಇಂಗ್ಲೆಂಡು ಮತ್ತು ಕೆಲವು ದೇಶದಲ್ಲಿ ಇದು ನವ್ಯ ಕಾವ್ಯಕ್ಕೆ ಒಂದು ವಿಶಿಷ್ಟ ಸ್ವರೂಪ ಬಂತು. ಅಲ್ಲಿ ನಿರಾಶಾವಾದ ಬಂತು. ಯುದ್ಧ ಆದ ಮೇಲೆ ಏನು ನಿರಾಶೆ ಆಯಿತು, ಅದರ ಪ್ರಕಟಿಸಿತು. ಆದರೆ ಫ್ರಾನ್ಸ್ ಮತ್ತು ಇತರ ದೇಶಗಳಲ್ಲಿ, ಲ್ಯಾಟಿನ್ ಅಮೇರಿಕನ್ ದೇಶದೊಳಗೂ ಆಂತರಿಕತೆಯು ನವ್ಯತೆಯ ಜೊತೆ ಬಂದಿತ್ತು. ಸೊ ಆಂತರಿಕತೆಯು ನವ್ಯತೆಯ ಒಂದು ಅಂಗವಾಗಿತ್ತು. ಇಂಗ್ಲೆಂಡಿನಲ್ಲಿಯೂ ನವ್ಯತೆ ಮತ್ತು ರಮ್ಯ ಕಾವ್ಯ ಅದು ಹೋಗಿತ್ತು. ಈ ರಜೆಯನ್ನೆಂದು ಉತ್ತರಿಸಿದ್ವಿ, ಅದು ನವ್ಯ ರಮ್ಯವೆಂದು ಅವರು ವರ್ಗೀಕರಿಸಿದ್ದರು. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡುವುದಿಲ್ಲ, ಯಾಕಂದ್ರೆ ನಾ ಅವ್ರ ಮಗ ಆಗ್ತೀನಿ. ಆದರೆ ಅವರ ಸಿದ್ಧಾಂತವನ್ನು ಮಾತ್ರ ನಿಮ್ಮೆದುರಿಗೆ ಇಟ್ಟೆ. ಒಂದು ಮಾತನ್ನು ಅವ್ರು ಹೇಳಿದ್ರು, ಅನುಭವದ ಹೊಸತದ ಅಂದರೆ ಇರಲಾರ್ದು ನಾ ಹೇಳ್ತೀನಿ. ಈ ಅನುಭವ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಇದು. ಆದರೆ ಅನುಭವದ ವಿಶ್ವಸನೀಯತೆ ಬೇಕು, ಅಥೆಂಟಿಸಿಟಿ ಆಫ್ ಎಕ್ಸ್ಪೀರಿಯನ್ಸ್. ಅದು ಇರಲಾದ್ರೆ ನವ್ಯ ಇರಲಿ, ಹಳೇದಿರಲಿ, ಇದಿರಲಿ, ಆ ಕಾವ್ಯ ಆಗುವುದಲ್ಲ. ಅನುಭವದ ವಿಶ್ವಸನೀಯತೆ. ಆದರೆ ಕಾವ್ಯವು, ಸಾಹಿತ್ಯವು ಒಂದೇ ಯುಕ್ತಿವಾದವನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಕೆಲವು ದೇಶಗಳಲ್ಲಿ ಬಂದಿರ್ಬೋದು ನಿರಾಶಾವಾದ. ಆದರೆ ನವ್ಯವೆಂದರೆ ನಿರಾಶಾವಾದ ಎಂಬ ಸಮೀಕರಣ ಬೇಡ ಅಂತ ಅವರ ವಿಚಾರಧಾರೆಯಾಗಿತ್ತು. ಇಷ್ಟೇ ಹೇಳ್ತೀನಿ. ನೀವು ನನಗೆ ಸಮಯ ಎಷ್ಟಿಲ್ಲ ಗೊತ್ತಿಲ್ಲಗ, ಅದೀಗ 7:35 ಆಗಿದೆ. ಬೇಕಾದರೆ ಅವರ ವ್ಯಕ್ತಿತ್ವದ ಒಂದೆರಡು ಆಯಾಮಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಅವರು ಅಂದರೆ ಆದರ್ಶವಾದಿಯಾಗಿದ್ದರು. ಬೀಸನಗರಕ್ಕೆ ಅವರು ಹೈದರಾಬಾದಿನಲ್ಲಿ ಉಸ್ಮಾನಿಯಾ ಯೂನಿವರ್ಸಿಟಿ ಅನ್ಯಾಯ ಆಯಿತು ಅಂತ ಅಲ್ಲಿ ಬಂದರು. ಅಲ್ಲಿ ಬಂದ ಮೇಲೆ ಉಸ್ಮಾನಿಯಾ ಯೂನಿವರ್ಸಿಟಿಯವರು ಹೇಳಿದ್ರು, ನಾವು ನಿಮಗೆ ಡಬಲ್ ಸ್ಯಾಲರಿ ಕೊಡ್ತೀವಿ, ನೀವು ಬರ್ರಿ ಇಲ್ಲಿ. ಆದರೆ ಅವರು ಅಂದರು, ಇಲ್ಲ ನಾ ಬರುವುದಿಲ್ಲ, ನಾ ಅಲ್ಲಿದ್ದಾಗ ನನಗಾಗಲಿಲ್ಲ, ಮತ್ತು ನಾನು ಇಲ್ಲಿ ಈ ಕಾಲೇಜನ್ನು ಕಟ್ಲಿಕ್ಕೆ ಬಂದೇನಿ. ಪಾಟ್ನಾ ಮತ್ತು ಜೋಧ್ಪುರ್ನಾಗ ನನಗೂ ಇದಕ್ಕೂ ಹೆಚ್ಚು ಸಂಬಳ ಸಿಗುತ್ತಿತ್ತು. ಆದರೆ ನಾನು ಅದರೊಳಗೆ ವೀಸ್ನಗರದವರಿಗೆ ಒಪ್ಪಿಗೆ ಕೊಟ್ಟಿದ್ದೆ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಇನ್ನೊಂದು ಉದಾಹರಣೆ ಅಂದರೆ, ಸಾಗಲಿಯಿಂದ ರಾಜೀನಾಮೆ ಕೊಟ್ಟು ಧಾರವಾಡದಲ್ಲಿ ವನವಾಸದಲ್ಲಿದ್ದಾಗ ಅವರು ಜಯಪುರಿಗೆ ಸಂದರ್ಶನಕ್ಕಾಗಿ ಹೋಗ್ಬೇಕಾಗಿತ್ತು. ಒಂದು ಅರ್ಜಿ ಹಾಕಿದ್ರು. ಅಲ್ಲಿ ಹೋದ್ರು, ಬಂದರು. ಆದರೆ ಅವರ ಆಫರ್ ಅವರು ಸ್ವೀಕರಿಸಲಿಲ್ಲ. ಜಯಪುರದವರು TADA ಕೇಳಿದಾಗ ಅವರು, ನಾ TADA ಇಸ್ಕೊಂಬೋದು ನಿಮ್ಮ ಕಡೆಯಿಂದ, ಯಾಕಂದ್ರೆ ನಾನು ಅಲ್ಲಿ ಬಂದೆ, ಹೋದೆ, ಬರ್ತೇನಂತ ಹೇಳಿದ್ದೆ, ಬರ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಈ TADA ನಿಮ್ಮ ಕಡೆಯಿಂದ ಇಸ್ಕೋದು. ಅಂದರೆ ಆವಾಗ ಯಾವ ನೌಕರಿ ಇರಲಿಲ್ಲ, ಸಂಬಳ ಬರ್ತಿರ್ಲಿಲ್ಲ. ಆ ಹೊತ್ತಿಗೂ ಕೂಡ ಅವರು ಈ ಆದರ್ಶವಾದವನ್ನು ತೋರಿಸಿದರು. ಇಷ್ಟೇ ಕೆಲವು ಮಾತನ್ನು ಹೇಳ್ತೀನಿ. ಬಾಕಿದೆಲ್ಲ ಅನೇಕ ಮಾತುಗಳಿವೆ. ಸಮಯದ ಮಿತಿಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಅಣ್ಣ ಅಧ್ಯಕ್ಷರು ಮಾತಾಡ್ಬಿಟ್ರಿ ಸರ್. ಮತ್ತೆ ಯಾರೇ ತಮ್ಮ ಅನಿಸಿಕೆಗಳನ್ನ ಹೇಳ್ಬಹುದು.
ಹಲೋ ಹಲೋ ಹಾ ಸರ್. ಯಾರಾದ್ರೂ ಅನಿಸಿಕೆ ಹೇಳ್ತಿದ್ದಿಲ್ಲ ಅಂದ್ರೆ, ಪ್ರಶ್ನೆಗಳಿದ್ದಿಲ್ಲ ಅಂದ್ರೆ ಕಾರ್ಯಕ್ರಮ ಮುಗಿಸೋಣ ಜೀವಾಗ. ನಾನು ಒಂದು ಮಾತು ಹೇಳ್ತೀನಿ. ನನಗೂ ಈಗ ಬದೂರು ಚಂದರ ನೆನಪಾಯಿತು. ತಂದೆಯವರು ಬದೂರು ಚಂದರ ಬಗ್ಗೆನೂ ಒಂದು ಕವನ ಬರೆದಾರೆ. ನನ್ನ ನಿನ್ನ ದೃಷ್ಟಿ ಒಂದೇ, ಆದರೆಂಬ ದೃಷ್ಟ ಬೇರೆ ಅಂತ. ಅಂದ್ರೆ ಅವರು ಮಧುರ ಚಂದರು ಅಲ್ಲೇ ನಮ್ಮ ಹಲಸಂಗಿಯಲ್ಲಿ ನಿಂತು ಸೇವೆ ಸಲ್ಲಿಸಿದರು, ಎಲ್ಲಿ ಹೋಗಲಿಲ್ಲ. ಆದರೆ ಇವರು ಪ್ರಪಂಚದಾದ್ಯಂತ ಸುತ್ತಾಡಿದರು. ಈಗ ಅವರ ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಹೆಂಗಿತ್ತು ತೋರಿಸ್ತಾರೆ. ಸಾಮ್ಯವಿದ್ದರೂ ವ್ಯತ್ಯಾಸವಿತ್ತು. ಅದನ್ನು ಈ ಕವನದಲ್ಲಿ ನನ್ನ ನಿನ್ನ ದೃಷ್ಟಿ ಒಂದೇ, ಆದರೆ ದೃಷ್ಟ ಬೇರೆ ಅಂತ ಒಂದು ಶುರುವಾಗ್ತದ. ಅದರ ಉದ್ದ ಕವನ ಅಂತ ಹೇಳ್ತಾರೆ. ಆಮೇಲೆ ನನ್ನ ಪತ್ರದ ಕಡೆ ಇತ್ತದು, ನಾನೊಂದು ನವಿಲು ಕಂಡೆ ಅಂತ ಒಂದು ಕವನ ಬರ್ದಾರ ತಂದೆಯವರು. ಅದನ್ನ ಅವರು ಮಧುರ ಚಂದರ್ ಅವರಿಗೆ ಕಳಿಸಿದ್ರು. ಮಧುರ ಚಂದರ್ ಅವರು ಅದಕ್ಕೆ ಉತ್ತರ ಕೊಟ್ರು, ನೀ ಈ ಕವನದಲ್ಲಿ ಇಡೀ ಪ್ರಪಂಚವನ್ನೇ ನೋಡಿದ್ಯಾ ಅಂತ. ಅವ್ರ ಹಸ್ತಾಕ್ಷರದಲ್ಲಿ ಇತ್ತು. ಆ ಪತ್ರ ಅವ ಇಟ್ಕೊಂಡಿದ್ದ ನನ್ನ ಕಡೆ, ಇನ್ನು ಅದನ್ನು ತಿಳ್ಕೊಂಡಿದ್ದ. ನನ್ನಲ್ಲದಲ್ಲಿ ಇದು ಪ್ರಸ್ತುತವಾಗಿ ಬಂದಿದೆ. ನನ್ನನ್ನಲ್ಲ. ಹೌದಾ? ನನ್ನನ್ನಲ್ಲ. ಸುಕಾಂತ್ ಮಾತಾಡ್ರಿ. ಸುಕಾಂತ್, ಒಂದು ಕ್ವಶನ್ ನೀವು ಆಗುದಿಲ್ಲ. ಯಾಕಂದ್ರೆ ಇದು ಸವಣೂರಿನಲ್ಲಿ ಚಿಕ್ಕವರಿದ್ದಾಗ ಅವರು ಹೋಗಿದ್ರು. 18 ವರ್ಷ ಇತ್ತು ಅವಾಗ. ಬರೀ ಆ ಸವಣೂರದ ಹತ್ತಿದ ಪರಿಸರದ ಬಗ್ಗೆ ವರ್ಣನೆ ಇದೆ ಇಲ್ಲಿ. ಆದರೆ ಕೊನೆಗಷ್ಟೇ ಇನ್ನು ನನಗೆ ದಾರಿ ಕಾಯಬೇಕು ಅಂತ ಅಷ್ಟೇ ಆಗ್ತದೆ. ವೈಚಾರಿಕ ಸಾಮ್ಯವಿರಬಹುದು, ನಾನು ಆ ದೃಷ್ಟಿಯಿಂದ ಓದಿಲ್ಲ. ಆದರೆ ಇದನ್ನ ಹೋಲಿಸುವುದು ಅಷ್ಟು ಸರಿಯಾಗಿ ಆಗ್ಲಿಕ್ಕೆಲ್ಲ ಯಾಕಂದ್ರೆ ಅದು 2 ಕೊಟೇಶನ್ ತಗೊಂಡಿದ್ರು. ಒಂದು ಮೋಸೆಸ್ ಸಿನಾಯ್ ಪರ್ವತದ ಮೇಲೆ 10 ಕಮಾಂಡ್ಮೆಂಟ್ಸ್ ಪಡ್ಕೊಂಡಿದ್ದ. ನೆಕ್ಸ್ಟ್ ಕ್ಯಾಂಡಲ್ ಆಫ್ ವಿಷನ್ ಅಲ್ಲಿ ಜಾರ್ಜ್ ವಿಲಿಯಂ ರಸೆಲ್ ಎಇ ಅವನು ಬೆಟ್ಟದ ಮೇಲೆ ಕೂತ್ಕೊಂಡಾಗ ಅವನಿಗೆ ಅಗ್ನಿಯ ಸಾಕ್ಷಾತ್ಕಾರ ಆಗಿತ್ತು ಅಂತ ಹೇಳಿ ಬರ್ಕೊಂಡಿದ್ದ. ಈ ವಿಶ್ವರಥನಿಗೂ ಸಹಿತ ಪರ್ವತದ ಮೇಲೆ ಅಗ್ನಿಯ ಸಾಕ್ಷಾತ್ಕಾರ ಆಗಿತ್ತು ಅಂತ ಹೇಳಿ ನಾನು ಬಾರ್ಸಿಂದೂರ್ಸ್ ಮೇಲೆ ಅಧ್ಯಯನ ಮಾಡ್ಬೇಕಾದ್ರೆ ಒಂದು ಕೊಟೇಶನ್ ತಗೊಂಡಿದ್ನಲ್ಲ. ಈಗ ಇದನ್ನೇ ನಾನು ಸವಣೂರು ಬೆಟ್ಟದ ಮೇಲೆ ಇವ್ರಿಬ್ಬರಿಗಿಂತನೂ ಮೊದಲು ಗೋಕಾಕರಿಗೆ ಸವಣೂರು ಬೆಟ್ಟದ ಮೇಲೆ ಆ ಅನುಭೂತಿ ಆಗಿತ್ತು ಅಂತ ಹೇಳಿ ಒಂದು ಪೂರ್ವ ಪೀಠಿಗೆ ಅಂತ ಹೇಳ್ಬೋದು ಅಷ್ಟೇ. ಹೆಚ್ಚೆಚ್ಚಲ್ಲ ಪೂರ್ವ ಪೀಠಿಕೆ ಅಂತ ಹೇಳ್ಬೋದು. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು.